ಹಾಯ್ ಹಲೋ ಫ್ರೆಂಡ್ಸ್, ಇಷ್ಟವಿಲ್ಲದ ಮದುವೆ ಭಾಗ 92. ನಿಜಾನೇ ಹೇಳ್ತಾ ಇರೋದು. ಅಂದು ನಿಮ್ಮ ಅಂಜುಗೆ ಅದ್ಯಾವ ಭೂತ ಮೈ ಹೊಕ್ಕಿತ್ತೋ ಗೊತ್ತಿಲ್ಲ. ಸೀದಾ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಬಳಿ ಬಂದ್ಲು. ಅದರ ಬದಲು ಜೀವ ಜೊತೆ ಒಮ್ಮೆ ಕೂತು ಮಾತಾಡಿದರೆ ಅವಳ ಗಂಟೇನು ಹೋಗ್ತಿತ್ತು. ಅವಳ ಒಂದು ತಪ್ಪು ನಿರ್ಧಾರದಿಂದ ಎಲ್ಲವನ್ನ ಕಳ್ಕೋತಾಳೆ ನೋಡಿ. ಅದರ ಪ್ರಾರಂಭವೇ ದಿತ್ಯ ನಾಳೆಯಿಂದ ಗಿರಿಧಾಮದ ರೆಸಾರ್ಟ್ ಮ್ಯಾನೇಜರ್ ಆಗಿ ಜಾಯಿನ್ ಆಗ್ತಾ ಇರೋದು ಎನ್ನುತ್ತಿದ್ದ ಐಶ್ವರ್ಯ ಧ್ವನಿಯಲ್ಲಿ ಗೆಳತಿ ಅಂಜಲಿ ಮೇಲಿನ ಅಸಮಾಧಾನ ಎದ್ದು ಕಾಣುತ್ತಿತ್ತು. ತಾನಿಷ್ಟು ಹೇಳಿದರೂ ಏನು ಪ್ರತಿಕ್ರಿಯಿಸದ ಚರಣ್ ನಡೆಗೆ ಬೇಸರಗೊಂಡು, ಅಂಜು ಎಷ್ಟಾದರೂ ನಿಮ್ಮ ಕ್ಲೋಸ್ ಫ್ರೆಂಡ್ ಅಲ್ವಾ, ನೀವೆಲ್ಲಿ ಅವಳನ್ನ ಬಿಟ್ಕೊಡ್ತೀರಾ ಎಂದ ಕೂಡಲೇ, ಹಾಗಲ್ಲ, ಒಮ್ಮೆ ನೀವು ಹೇಳಿದ ವಿಷಯ ಕೇಳಿ ಶಾಕ್ ಆಯಿತು. ಆದಿತ್ಯ ಬಗ್ಗೆ ಅಂಜು ಒಮ್ಮೆ ಹೇಳಿದ ನೆನಪು. ಛೇ, ಅವಳನ್ಯಾಕೆ ಜೀವ ಗಿರಿಧಾಮಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ? ಅವನು ಬಿಡು, ಗಂಗಾಧರ್ ಸರ್ ಏನು ಹೇಳಿಲ್ವಾ? ಅವರಿಗೆ ಅವಳಪ್ಪನ ಬಗ್ಗೆ ಎಲ್ಲ ಗೊತ್ತು. ಅಂಥದರಲ್ಲಿ ಇಂತಹ ಒಂದು ನಿರ್ಧಾರ ಛೇ ಎನ್ನುತ್ತಾ ಬೇಸರದಲ್ಲಿ ನುಡಿದರೆ, ದಿತ್ಯ ಗಿರಿಧಾಮಕ್ಕೆ ಜಾಯಿನ್ ಆಗ್ತಿದ್ದಾಳೆ ಅಂತ ನಿನ್ನೆ ಮೀಟಿಂಗಲ್ಲಿ ಅನೌನ್ಸ್ ಮಾಡಿರೋದೇ ಗಂಗಾಧರ್ ಸರ್. ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಒಟ್ಟಾರೆ ಅಂಜು ಹೋದ್ಮೇಲೆ ಗಿರಿಧಾಮ ನಕ್ಷೆಯೇ ಬದಲಾಗ್ತಾ ಇದೆ ಎಂದ ಅವಳ ಮಾತು ಮತ್ತೊಮ್ಮೆ ಅವನನ್ನು ಆಘಾತಕ್ಕೆ ದೂಡಿತ್ತು. ಜೀವ ಹೇಗಿದ್ದಾನೆ? ಇಸ್ ಹಿ ಓಕೆ ಎಂದಾಗ ಅವಳುತ್ತರ ಗೊತ್ತಿದ್ದರೂ ಐಶ್ವರ್ಯ ಕರೆ ಮಾಡಿದ ಪ್ರತಿ ಸಲ ಅವನ ಬಗ್ಗೆ ಕೇಳುತ್ತಿರುತ್ತಾನೆ. ಜೀವ ಮೊದಲಿನಂತೆ ಆಕ್ಟಿವ್ ಇಲ್ಲ, ಆದರೂ ಅವನ ಚಾರ್ಮ್ ಹಾಗೆಯೇ ಇದೆ. ಮೊದಲಿಗಿಂತ ಚೆನ್ನಾಗಿ ಗಿರಿಧಾಮವನ್ನು ಹ್ಯಾಂಡಲ್ ಮಾಡ್ತಿದ್ದಾನೆ. ಒಟ್ಟಾರೆ ಅಂಜುನ ಜೊತೆಗೆ ಇದ್ದು ಅವಳಂತೆ ಇವನು ಕೂಡ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಸಪರೇಟ್ ಆಗಿ ಇಟ್ಟಿದ್ದಾನೆ. ಪ್ರತಿದಿನ ನಾನು ಬಾಲ ಅವನಲ್ಲಿ ಮಾತನಾಡಲು ಹೋದರೆ ಕೆಲಸದ ಕಾರಣ ಕೊಟ್ಟು ಹೋಗಿಬಿಡ್ತಾನೆ. ಅವನಲ್ಲಿಯೂ ನೋವಿದೆ, ಬಟ್ ಅದನ್ನು ಅವನು ಯಾರಿಗೂ ತೋರಿಸೋಲ್ಲ, ಯಾರಲ್ಲೂ ಹೇಳ್ಕೊಳ್ಳಲ್ಲ. ಇದನ್ನು ಐಶ್ವರ್ಯ ಆಗಾಗ ಹೇಳುವುದರ ಜೊತೆ ಈ ಬಾರಿಯೂ ಅದನ್ನೇ ಹೇಳಿದಳು. ಅಂಜಲಿ ಬಗ್ಗೆ ವಿಚಾರಿಸಿ ಐಶ್ವರ್ಯ ಕರೆ ತುಂಡರಿಸಿದಾಗ ಚರಣ್ ಅವಳಿರುವ ಅಪಾರ್ಟ್ಮೆಂಟ್ ಪಕ್ಕ ಬಂದಿದ್ದನು. ಮನೆಯೊಳಗಡೆ ಬಂದವನಿಗೆ ಆಗಲೇ ಅಂಜಲಿ ಡೋರ್ ಲಾಕ್ ಮಾಡಿಕೊಂಡಿರುವುದನ್ನು ನೋಡಿ ತಲೆಕೊಡವಿ ತನ್ನ ಕೋಣೆ ಒಳಗಡೆ ಹೋಗಿ ಫ್ರೆಶ್ ಆಗಿ ಬಂದು ಮಲಗಲು ತಯಾರಾದವನ ತಲೆಯಲ್ಲಿ ಗೆಳತಿಯ ಮುಂದಿನ ಜೀವನದ ಬಗ್ಗೆಯ ಯೋಚನೆಗಳು ಸಾಗುತ್ತಿದ್ದವು. ಅಂಜಲಿ ತಯಾರಿಸಿರುವ ತಿಂಡಿಯನ್ನ ತಿಂದು ಮುಗಿಸಿದ ಮಾಧವ್, ಮಾವ, ನಿಮ್ಮ ಫ್ರೆಂಡ್ ಮೌನಗೌರಿ ಆದರೂ ಅದೇನು ಅಡುಗೆ ಮಾಡ್ತಾರೆ? ವಾವ್, ಚಿತ್ರಾನ್ನ. ಈ ಚಿತ್ರಾನ್ನನ ಇಷ್ಟು ರುಚಿಯಾಗಿಯೂ ಮಾಡ್ಬೋದು ಅನ್ನೋದು ಇವರ ಕೈ ಅಡುಗೆ ತಿಂದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಸಿಗೋ ಅರೆಬಿಂದ ತಿಂಡಿ ತಿನಿಸು ತಿಂದು ನನ್ನ ನಾಲಿಗೆ ಸತ್ತೋಗಿತ್ತು. ಇವರಿಲ್ಲಿಗೆ ಬಂದ ಮೇಲೆ ನಾಲಿಗೆ ಜೊತೆ ನನ್ನ ಹೊಟ್ಟೆಗೂ ಜೀವ ಬಂದಿದೆ ಅಂತ ನಗುತ್ತಾ ಹೇಳಿ ಎಲ್ಲೋ ಕಳೆದು ಹೋಗಿರುವಂತೆ ಕುಳಿತಿರುವವಳನ್ನು ನೋಡಿ ಅಲ್ಲಿಂದ ಹೋದರೆ ಗೆಳತಿಯನ್ನೇ ದಿಟ್ಟಿಸುತ್ತಿದ್ದ ಚರಣ್, ದಿತ್ಯ ಇವತ್ತು ಗಿರಿಧಾಮ ಜಾಯಿನ್ ಆಗ್ತಿದ್ದಾಳಂತೆ ಅಂಜು ಎಂದವನತ್ತ ನೋಡಿದವಳು, ಆಗ್ತಿದ್ದಾಳೆ ಅಲ್ಲ, ಆಲ್ರೆಡಿ ಜಾಯಿನ್ ಆಗಿದ್ದಾಳೆ. ಅಲ್ಲೀಗ ಟೈಮ್ ಮಧ್ಯಾಹ್ನ 1:30 ಗಂಟೆ ಎನ್ನುತ್ತಾ ಭಾವರಹಿತವಾಗಿ ನುಡಿದವಳನ್ನು ನೋಡಿ ನಿಜಕ್ಕೂ ಕೋಪ ಬಂದಿತ್ತವನಿಗೆ. ವಾಟ್, ನಿನಗೆ ಹೇಗೆ ಗೊತ್ತು ಇದೆಲ್ಲ? ಅಂದರೆ ಕದ್ದು ಮುಚ್ಚಿ ಗಂಡನ ಬಗ್ಗೆ ಎಲ್ಲ ಅಪ್ಡೇಟ್ಸ್ ತಗೊಳ್ತಾ ಇದ್ದೀಯ ಅಲ್ವಾ ಅಂತ ಖುಷಿಯಲ್ಲಿ ಕೇಳಿದರೆ ಅವನತ್ತ ತನ್ನ ಕೈಯಲ್ಲಿರುವ ಟ್ಯಾಬ್ ಚಾಚಿದಳು. ಅವಳನ್ನು ಅದನ್ನು ಬದಲಿಸಿ ನೋಡಿ ಅಲ್ಲಿರುವ ವಿಷಯ ಓದಿ, ಹೋ, ಆಗ್ಲೇ ಅವರ ವೆಬ್ಸೈಟ್ ಹಾಕಿದ್ದಾರಾ ಎಂದವನ ಮಾತಿಗೆ ಏನೂ ಹೇಳದೆ ಸುಮ್ಮನಿದ್ದಳು. ಅಷ್ಟೊಂದು ಲವಲವಿಕೆಯಿಂದ ಇದ್ದವಳ ಈ ಹೊಸ ಅವತಾರ ಅವನಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುವುದರ ಜೊತೆ ಅವಳಲ್ಲಿ ಒಮ್ಮೆ ಮಾತನಾಡಬೇಕೆಂದು ಎಷ್ಟೆಲ್ಲ ಹರಸಾಹಸ ಮಾಡಿದರೂ ಅವಳ ನೀರಸ ಪ್ರತಿಕ್ರಿಯೆ ಅವನ್ನೆಲ್ಲ ಲೆಕ್ಕಾಚಾರ ಬುಡಮೇಲು ಮಾಡುತ್ತಿತ್ತು. ಅಂಜು, ಇಟ್ಸ್ ಎನಫ್. ಈ ದಿನ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ನಿನ್ನ ಮತ್ತು ಜೀವ ಮಧ್ಯೆ ಆಗಿದ್ದಾದರೂ ಏನು? ನೀನ್ಯಾಕೆ ಅವನನ್ನು ಬಿಟ್ಟು ಇಲ್ಲಿಗೆ ಬಂದೆ? ಕಲ್ಯಾಣಿ ಆಂಟಿ ಮಾತು ಕೇಳಿದರೆ ನೀನೇ ದುಡುಕಿ ತಪ್ಪು ಮಾಡಿದೆ ಅಂತನ್ನಿಸುತ್ತೆ. ಈ ನಿನ್ನ ತಪ್ಪಿನಿಂದ ಈ ದಿನ ದಿತ್ಯ ನಿಮ್ಮಿಬ್ಬರ ಮಧ್ಯ ಬಂದಿದ್ದಾಳೆ ಅಂತ ತುಸು ಗಡುಸಾಗಿ ಹೇಳಿದರೆ
ಬಂದ ದಿನದಿಂದ ನನ್ನ ಮತ್ತು ಜೀವ ನಡುವೆ ಏನು ನಡೀತು ಅನ್ನೋದು ಕೇಳ್ತಾನೆ ಇದ್ದೀಯ. ನಾನು ಏನು ಹೇಳಿಲ್ಲ ಅಂದರೆ ಅರ್ಥ ಮಾಡ್ಕೊ ಚೆರ್ರಿ. ಆ ವಿಷಯ ಹೇಳಲು ನನಗೆ ಇಷ್ಟವಿಲ್ಲ ಅಂತ. ಪದೇ ಪದೇ ಅದನ್ನೇ ಕೇಳಿ ಕೇಳಿ ನನಗೆ ಹರ್ಟ್ ಮಾಡಬೇಡ. ಇನ್ನೊಂದು ಮಾತು, ನನ್ನ ಮತ್ತು ಜೀವ ನಡುವೆ ಮೂರನೆಯವರ ಆಗಮನ ಆಗಲೇ ಆಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಇದರ ಮೇಲೆ ಇನ್ನೊಂದು ವಿಷಯ ಕೇಳಿದ್ರೂ ನನ್ನ ಮೇಲಾಣೆ ಎನ್ನುತ್ತಾ ಕಣ್ತುಂಬಿಕೊಂಡು ಹೇಳಿ ಅಲ್ಲಿಂದ ಎದ್ದು ಹೋದವಳನ್ನು ನೋಡುತ್ತಲೇ ಚರಣ್ ಸೋಫಾದಲ್ಲಿ ಕುಸಿದು ಕುಳಿತನು. ಅಂಜು ಏನಂದ್ಲು ಅಂದರೆ ಜೀವಾಗೆ ಬೇರೆ ಲವ್ ಅಫೇರ್ ಏನಾದರೂ ಇದೆಯಾ? ಗಾಡ್ ಅಂತ ತಲೆ ಕೆರೆದುಕೊಂಡು ಅವರಿಬ್ಬರ ಬಗ್ಗೆ ಯೋಚಿಸುತ್ತಾ ಕುಳಿತನು. ಬೆಳಿಗ್ಗೆ ಎಚ್ಚರಗೊಂಡ ಜೀವ ಪಕ್ಕಕ್ಕೆ ಕತ್ತು ಹೊರಳಿಸಿ ಖಾಲಿ ಇರುವ ಅಂಜಲಿ ಮಲಗುತ್ತಿದ್ದ ಜಾಗವನ್ನು ನೋಡಿ ತಲೆ ಕೊಡವಿ ಎದ್ದವನು, ಜಾನಿ ಬ್ರೇಕ್ಫಾಸ್ಟ್ ರೆಡಿ ಮಾಡು ಅಂತ ಬಾಗಿಲ ಬಳಿ ಹೋಗಿ ಕೂಗಿ ವಾಕಿಂಗ್ ಮಾಡದೆ ಜಿಮ್ ಕಡೆ ಹೋಗದೆ ವಾಶ್ರೂಮ್ಗೆ ಹೋದನು. ಅರ್ಧ ಗಂಟೆಯಲ್ಲಿ ತಯಾರಾಗಿ ಕೆಳಗಡೆ ಬಂದು ಎಂದಿನಂತೆ ತಾಯಿಯ ಫೋಟೋಕ್ಕೆ ನಮಸ್ಕರಿಸುತ್ತಿರುವಾಗ ಜೀವ ಎನ್ನುವ ತಂದೆಯ ಧ್ವನಿಗೆ ಕಣ್ತೆರೆದವನು ಅವರತ್ತ ನೋಡಿ ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ನಸುನಕ್ಕು ಹೇಳಿದರೆ, ನಾನು ತೆಗೆದುಕೊಂಡ ಡಿಸಿಷನ್ ಸರಿಯಾಗಿದೆ ತಾನೇ ದಿತ್ಯ ಅನ್ನುವಾಗ ಅವರ ಮಾತನ್ನು ಅರ್ಧಕ್ಕೆ ತಡೆದು, ನೀವು ಮತ್ತು ತಾತ ತೆಗೆದುಕೊಂಡ ನಿರ್ಧಾರ ಯಾವುದೇ ನಿರ್ಧಾರ ಇಲ್ಲಿಯವರೆಗೆ ತಪ್ಪಾಗಿಲ್ಲ ಅಂದಮೇಲೆ ಈ ಡಿಸಿಷನ್ ಬಗ್ಗೆ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಡ್ಯಾಡ್. ಆಗಲೇ ದಿತ್ಯ ಬಗ್ಗೆ ಎಲ್ಲ ಕಡೆ ವಿಚಾರಿಸಿದ್ದಾಯಿತು. ಅವಳ ಬಗ್ಗೆ ಯಾವುದೇ ನೆಗೆಟಿವ್ ಮಾತು ಕೇಳಿಲ್ಲ ನಾನು. ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಡ್ಯಾಡ್. ಬಟ್ ಪ್ರಾಮಿಸ್ ಮೀ ನೀವಿದನ್ನು ಯಾರ ಬಳಿಯೂ ಹೇಳಲ್ಲ ಅಂತ ಎಂದು ಚಿಕ್ಕ ಮಕ್ಕಳಂತೆ ತನ್ನೆದುರು ಕೈ ಚಾಚಿದ ಮಗನ ನಡೆಗೆ ಆಶ್ಚರ್ಯದಲ್ಲಿ ಕಣ್ಣರಳಿಸಿ, ಏನೋ ಅಂತಹ ಇಂಪಾರ್ಟೆಂಟ್ ವಿಷಯ ಅಂತ ಕುತೂಹಲದಲ್ಲಿ ಅವನ ಕೈಯಲ್ಲಿ ತನ್ನ ಕೈ ಇಟ್ಟರೆ, ಅರುಣ್ ಲವ್ಸ್ ದಿತ್ಯ ಡ್ಯಾಡ್. ಸೊ ದಿತ್ಯ ನಿಮ್ಮ ಮಗನ ಮೇಲೆ ಕಣ್ಣು ಹಾಕೋಲ್ಲ ಬಿಡಿ ಅಂತ ಕಣ್ಣು ಹೊಡೆದು ನಕ್ಕಾಗ ಗಂಗಾಧರ್ ಗೊಂದಲದಲ್ಲಿ, ಏನು ಹೇಳ್ತಾ ಇದೀಯಾ ಅರು? ನಮ್ಮರು ಎಂದಾಗ, ಎಸ್ ಡ್ಯಾಡ್, ನಮ್ಮರುನೇ. ನಿಮ್ಮ ಲೆಫ್ಟ್ ಹ್ಯಾಂಡ್ ಜಯಕರ್ ಮಗ ಅರುಣ್. ದಿತ್ಯ ಬಗ್ಗೆ ಗೊತ್ತಿಲ್ಲ, ಬಟ್ ಈ ಅರು ಲವರ್ ಬಾಯ್ ಆಗಿದ್ದಾನೆ. ಇದೆಲ್ಲ ನನಗೆ ಗೊತ್ತಿಲ್ಲ. ಒಂದಿನ ನಾನು ಅರುಣ್ ನೈಟ್ ಡಿನ್ನರ್ಗೆ ಹೋದಾಗ ಅಲ್ಲಿಗೆ ದಿತ್ಯ ಕೂಡ ಬಂದಿದ್ಲು. ಅವಳನ್ನು ನೋಡಿದ ಆರು ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದ. ವರುಣ್ ಇದನ್ನೆಲ್ಲ ಗಮನಿಸಿ ನನಗೆ ಹೇಳಿದ. ನಾನು ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಲ್ಲ. ನಂತರದ ದಿನದಲ್ಲಿ ಆರು ಖುದ್ದಾಗಿ ಅವನಲ್ಲಾಗುತ್ತಿರುವ ಚೇಂಜಸ್ ಹಾಗೂ ದಿತ್ಯ ಬಗ್ಗೆ ವರುಣ್ ಜೊತೆ ಹೇಳ್ಕೊಂಡಿದ್ದಾನೆ. ಲಾಸ್ಟ್ ವೀಕೆಂಡ್ ಒಂದು ಅಕ್ಕನ ಮಗು ನೋಡೋಕೆ ಹೋದಾಗ ವರುಣ್ ಮಾತಾಡ್ತಾ ಇದೆಲ್ಲ ವಿಷಯ ಹೇಳ್ದ. ಸೊ ದಿತ್ಯ ಬಗ್ಗೆ ಹಾಗೂ ನಿಮ್ಮ ಡಿಸಿಷನ್ ಬಗ್ಗೆ ನನಗೇನು ಟೆನ್ಷನ್ ಇಲ್ಲ ಡ್ಯಾಡ್. ಬನ್ನಿ ತಿಂಡಿ ತಿನ್ನೋಣ ಅಂತ ಅವರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಬಳಿ ನಡೆದರೆ ಮಗ ಹೇಳಿದ ವಿಷಯದ ಬಗ್ಗೆ ಯೋಚಿಸಿ ನಸುನಕ್ಕರು. ತಿಂಡಿ ಮುಗಿಸಿ ಇಬ್ಬರು ಕಾರೇರಿ ಕಾರು ಗಿರಿಧಾಮದ ಕಡೆ ಹೊರಟಾಗ ಮಗನತ್ತ ಒಮ್ಮೆ ದಿಟ್ಟಿಸಿದ ಗಂಗಾಧರ್, ಹೆಂಡತಿ ನೀನು ಬೇಡವೆಂದು ಅವನನ್ನು ತೊರೆದು ಹೋದರೂ ಒಂದು ದಿನವೂ ಕೊರಗದೆ ಅವಳಿಗಾಗಿ ಚಡಪಡಿಸದೆ ಮೊದಲಿನಂತೆ ಅಷ್ಟೊಂದು ಆಕ್ಟಿವ್ ಇಲ್ಲದಿದ್ದರೂ ಮಗ ಹಾಗೂ ಗಿರಿಧಾಮದ ಓನರ್ ಆಗಿ ಅವನ ಜವಾಬ್ದಾರಿಯನ್ನು ಇನ್ನೂ ಚೆನ್ನಾಗಿ ನಿಭಾಯಿಸುತ್ತಿರುವುದು ನೋಡಿ ಅವನ ಮೇಲೆ ಅವರಿಗೆ ಹೆಮ್ಮೆಯಾಗಿತ್ತು. ಅಂಜಲಿ ಬಗ್ಗೆ ಏನು ಯೋಚನೆ ಮಾಡಿದೆ ಜೀವ? ಇಂದಿನ ದಿನ ಬಾಲಕೃಷ್ಣ ಮತ್ತು ಐಶ್ವರ್ಯ ಅವರ ಕ್ಯಾಬಿನ್ನಿಗೆ ಬಂದು ಗೆಳತಿ ಅಂಜಲಿಯ ಬಗ್ಗೆ ಒಳಗೊಳಗೆ ಅವಳು ಕೊರಗುತ್ತಿರುವುದರ ಬಗ್ಗೆ ಅವರಲ್ಲಿ ಹೇಳಿಕೊಂಡಿದ್ದರು. ಹಾಗಾಗಿ ಅವಳ ಬಗ್ಗೆ ಮಗನಿಗೆ ತಿಳಿಸಿ ಇಬ್ಬರ ನಡುವಿನ ವೈಮನಸ್ಸಿನ ಪರದೆಯನ್ನು ಸರಿಸುವ ಕಾಯಕಕ್ಕೆ ಮುನ್ನುಡಿ ಇಟ್ಟಿದ್ದರು. ಅವಳ ಬಗ್ಗೆ ಯೋಚನೆ ಮಾಡೋಕೆ ಏನಿದೆ ಡ್ಯಾಡ್? ನೀನು ಬೇಡ, ನಿನ್ನ ಜೊತೆ ಬದುಕೋಕೆ ನನಗಾಗೋಲ್ಲ ಅಂತ ಒಂದು ಲೈನ್ ಮೆಸೇಜ್ ಹಾಕಿ ನನ್ನ ಎಲ್ಲ ಕಡೆಯಲ್ಲಿ ಬ್ಲಾಕ್ ಮಾಡಿ ಅವಳಲ್ಲಿ ಮಾತನಾಡೋಕೆ ಒಂದು ಅವಕಾಶ ಕೊಡದೆ ನನ್ನನ್ನು ಬಿಟ್ಟು ಹೋದ್ಲು. ಅವಳ ಲೈಫಲ್ಲಿ ನಾನು ಅಷ್ಟೊಂದು ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರೆ ಒಮ್ಮೆ ನನ್ನ ಬಳಿ ಬಂದು ಮಾತಾಡಿ ನಮ್ಮ ನಡುವಿರುವ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ಲು. ಬಟ್ ಐ ಆಮ್ ನಥಿಂಗ್ ಟು ಹರ್ ಡ್ಯಾಡ್. ಆಗಿರುವಾಗ ನಾನ್ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಲಿ? ಹಾಗಂತ ನನ್ನದು ತಪ್ಪಿಲ್ಲ ಅಂತ ಹೇಳೋಲ್ಲ.
ದುಡುಕಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೆ. ಆದರೆ ಯಾವಾಗ ಅದೆಲ್ಲ ತಪ್ಪು ಅಂತ ತಿಳಿತೋ ಅವಳ ಕಾಲಿಗೊಂದು ಬೀಳಿಲ್ಲ. ಬೇರೆ ಎಲ್ಲ ರೀತಿ ಅವಳಲ್ಲಿ ಕ್ಷಮೆ ಕೇಳಿದೆ. ನೋ ಯೂಸ್ ಎಂದವನ ಧ್ವನಿಯಲ್ಲಿನ ಏರಿಳಿತ ಗಮನಿಸಿ ಅವನ ಹೆಗಲು ತಟ್ಟಿ ಸಾಂತ್ವನ ಮಾಡಿ, ಅವಳು ಕೂಡ ನಿನ್ನ ಹಾಗೆ ಯೋಚನೆ ಮಾಡ್ತಾ ಇರ್ಬೋದಲ್ಲ ಜೀವ, ಐಶು ಹೇಳಿದ್ದಳು. ಅಂಜಲಿ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾಳಂತೆ. ಯಾರಲ್ಲೂ ಅಂದಾಗ, ಡ್ಯಾಡ್ ಪ್ಲೀಸ್ ಸ್ಟಾಪ್, ಕ್ಷಮಿಸಿ, ನನಗೆ ಅವಳ ಬಗ್ಗೆ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ. ಈ ಲೈಫ್ ಅವಳು ಆಯ್ಕೆ ಮಾಡಿಕೊಂಡದ್ದು. ಅವಳು ಪ್ಯಾರಿಸ್ ಫ್ಲೈಟ್ ಹತ್ತೋ ಮೊದಲು ಅವಳ ಎದುರು ನಾನಿದ್ದೆ. ಹೇಳ್ದೆ, ಹೋಗಬೇಡ ವೈಫಿ, ಕೂತ್ ಮಾತಾಡೋಣ ಅಂತ. ಆದರೆ ಅವಳು ಐ ನೀಡ್ ಟೈಮ್ ಈ 3 ವರ್ಡ್ಸ್ ಹೇಳಿ ನನ್ನತ್ತ ತಿರುಗಿ ಕೂಡ ನೋಡದೆ ಹೋದ್ಲು. ಮದುವೆ ಆದಾಗಿನಿಂದ ಅವಳು ಹೇಳಿದ್ದದ್ದು ಇದನ್ನೇ ಡ್ಯಾಡ್. ಮಾಮ್ ಯಾವಾಗಲೂ ಹೇಳೋರು, ನಮ್ಮ ಜೀವನದಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿಯನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಬಾರ್ದಂತೆ. ನಾನು ಅದನ್ನೇ ಮಾಡಿದ್ದು. ಅವಳಿಷ್ಟದಂತೆ ಇರಲಿ. ಅವಳಿಗೆ ನನ್ನ ಡಿಸಿಷನ್ ತಪ್ಪೆಂದು ತಿಳಿದ ದಿನ ನನ್ನಲ್ಲಿಗೆ ಖಂಡಿತ ಬರ್ತಾಳೆ ಎಂದವನತ್ತ ನೋಡುತ್ತಾ ಕುಳಿತ ಗಂಗಾಧರರಿಗೆ ಮಗನ ಮಾತಲ್ಲಿದ್ದ ದೃಢತೆಯನ್ನು ನೋಡಿ ಮಡದಿಯ ನೆನಪಾಗಿತ್ತು. ಆದರೂ ನೀನೊಮ್ಮೆ ಅಂಜಲಿ ಬಳಿ ಮಾತಾಡು. ಅವಳು ಫ್ಲೈಟ್ ಹತ್ತೋ ಮುಂಚೆ ಅವಳಲ್ಲಿ ಹೇಳಬೇಕಾಗಿದ್ದ ಎಲ್ಲವನ್ನು ಈಗ ಅವಳಲ್ಲಿ ಹೇಳ್ಕೊ. ಸಮಯ ತುಂಬ ಕೆಟ್ಟದ್ದು ಜೀವ. ಕೆಲವೊಮ್ಮೆ ಸಮಯ ನಾವು ಕಳೆದುಕೊಂಡವರ ಇಂಪಾರ್ಟೆನ್ಸ್ ನಮಗೆ ತಿಳಿಸಿದರೆ ಇನ್ನೊಮ್ಮೆ ಅದೇ ಸಮಯ ಕಳೆದುಕೊಂಡವರನ್ನು ಮರೆತು ಬದುಕುವಂತೆ ಮಾಡಿಬಿಡುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಅಂಜಲಿ ನಿನ್ನ ಜೀವನದಲ್ಲಿ ಏನು ಅಂತ ನನಗೆ ಗೊತ್ತು ಅಂದಾಗ ತಂದೆಯ ಮಾತಿಗೆ ನಿಟ್ಟುಸಿರು ಹೊರ ಚೆಲ್ಲಿದವನು, ಲೆಟ್ಸ್ ಸಿ, ಸದ್ಯಕ್ಕೆ ಇಂದಿನಿಂದ ನಿಮ್ಮ ಇನ್ನೊಬ್ಬಳು ಸೊಸೆ ಗಿರಿಧಾಮಕ್ಕೆ ಬರಲಿದ್ದಾಳೆ, ಅವಳ ಮೇಲೆ ಒಂದು ಕಣ್ಣಿಡಿ ಅಂತ ನಸುನಕ್ಕು ಹೇಳಿದರೆ ಅವನ ಕಿವಿ ಹಿಂಡಿ, ಈಡಿಯಟ್, ನನ್ನ ಮತ್ತು ತಾತನ ಆಡ್ಕೋತಿದ್ದೀಯ ಅಲ್ವಾ ಅಂತ ಕೇಳಿದರೆ, ಆಡ್ಕೋದಿಲ್ಲ, ತಾತನ ಮೊಮ್ಮಗಳು ಹಾಗೂ ನಿಮ್ಮ ಸೊಸೆಯಿಂದ ನನ್ನ ಗಿರಿಧಾಮಕ್ಕೆ ಏನಾದರೂ ಆಗಬೇಕು, ಆಗಿದೆ ನಿಮಗೆ ಎಂದರೆ ಅವನಿಗೆ ಗದರಿ, ಆ ವಿಷಯ ಬಿಡು, ನಿನ್ನ ಮದುವೆಯಲ್ಲಿ ಅರುಣ್ ಅಂಜಲಿ ತಂಗಿನ ನೋಡಿ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಆವತ್ತು ಮಾತುಕತೆ ಆಗಿತ್ತಲ್ವಾ. ಜೈ ಹೇಳ್ತಿದ್ದ, ನಿಮ್ಮ ಸೊಸೆ ತಂಗಿನ ನನ್ನ ಮಗ ಇಷ್ಟಪಟ್ಟಿದ್ದಾನೆ, ಅವಳು ಓದು ಮುಗಿಸಿ ಡಾಕ್ಟರ್ ಆದ ಮೇಲೆ ಮದುವೆ ಅಂತೆಲ್ಲ ಹೇಳಿದ್ದ ನೆನಪು. ಈಗ ದಿತ್ಯ ಮೇಲೆ ಅವನಿಗೆ ಲವ್ ಆಗಿದೆಯಾ, ಏನು ಹುಡುಗರೋ ಎಂದ ತಂದೆಯ ಮಾತಿಗೆ ತನಗೆ ಇತ್ತೀಚೆಗೆ ತಿಳಿದ ವರುಣ್ ಮತ್ತು ಸಾಹಿತ್ಯ ಲವ್ ಸ್ಟೋರಿ ಹೇಳಬೇಕೆನಿಸಿದರೂ ಸದ್ಯಕ್ಕೆ ಆ ವಿಷಯವೆಲ್ಲ ಬೇಡ ಎಂದುಕೊಂಡು, ಡ್ಯಾಡ್ ಲವ್ ಹಾಗೆ ಯಾರಿಗೆ ಯಾರ ಮೇಲೆ ಯಾವಾಗ ಆಗುತ್ತೋ ಯಾವನಿಗೆ ಗೊತ್ತಿರುತ್ತೆ ಹೇಳಿ ಎನ್ನುವಾಗ ಅಂಜಲಿಯ ಜೊತೆ ಕಳೆದ ಮಧುರವಾದ ಕ್ಷಣಗಳು ಕಣ್ಮುಂದೆ ಸರಿದಾಗ ತಲೆಕೊಡವೆ ಡ್ರೈವಿಂಗತ್ತ ಗಮನ ಹರಿಸಿದನು. ಎಂದಿನಂತೆ ಗಿರಿಧಾಮ ತನ್ನ ಕಾಯಕದಲ್ಲಿ ವ್ಯಸ್ತವಾಗಿದ್ದರೆ ಕಾರಿನಿಂದ ಇಳಿದ ಅಪ್ಪ ಮಗನ ಬಳಿ ಬಂದ ಬಾಲಕೃಷ್ಣ ಇಬ್ಬರಿಗೂ ವಿಶ್ ಮಾಡಿ ಆಗಲೇ ಆಗಮಿಸಿರುವ ದಿನಕರ್ ಮತ್ತು ದಿತ್ಯ ಬಗ್ಗೆ ಹೇಳಿದನು. ಅವನ ಜೊತೆ ಅಂದಿನ ಮುಖ್ಯವಾದ ಕೆಲಸದ ಬಗ್ಗೆ ಹೇಳುತ್ತಾ ಕ್ಯಾಬಿನ್ ಪಕ್ಕ ನಡೆದ ಜೀವನಿಗೆ ಅಲ್ಲೇ ಹೊರಗಡೆ ಕುಳಿತಿರುವ ತಾತ ಮೊಮ್ಮಗಳನ್ನು ನೋಡಿ ತಂದೆಯತ್ತ ದೃಷ್ಟಿ ಹೊರಳಿಸಿದರೆ ಕಣ್ಣಲ್ಲೇ ಅವನಿಗೆ ಮಾತನಾಡುವಂತೆ ಹೇಳಿದರು. ಹಾಯ್ ತಾತ, ಹಳೆ ಮೊಮ್ಮಕ್ಕಳ ಜೊತೆ ಬೋರ್ ಆಗಿ ಹೊಸ ಮೊಮ್ಮಗಳ ಹಿಂದೆ ಮುಂದೆ ತಿರುಗ್ತಿದ್ದೀರಾ, ಏನು ಕತೆ ಅಂತ ರೇಗಿಸಿದವನ ಕಿವಿ ಹಿಂಡಿ, ಇನ್ನು ಅದೇನೆಲ್ಲ ಹೇಳಬೇಕೋ ಈಗಲೇ ನನ್ನ ಮುಂದೆ ಹೇಳಿಬಿಡು, ನಾನು ಹೋದ್ಮೇಲೆ ಇವಳ ಮೇಲೆ ನಿನ್ನ ಕೋಪವನ್ನು ತೋರಿಸ್ಬೇಡ ಅಂತ ಮೊಮ್ಮಗಳನ್ನು ಬಳಸಿ ಕೇಳಿದರು. ಅವಳನ್ನೊಮ್ಮೆ ದಿಟ್ಟಿಸಿದವನಿಗೆ ಅವಳನ್ನು ಸೀರೆಯಲ್ಲಿ ನೋಡಿ ಅಂದೊಮ್ಮೆ ಅವಳ ಗ್ಯಾಂಗ್ ಜೊತೆ ಹರಿದ ಪ್ಯಾಂಟ್ ಹಾಗೂ ಶರ್ಟಲ್ಲಿ ನೋಡಿದ ನೆನಪಾಗಿ ನಗು ಬಂದಿತ್ತವನಿಗೆ. ಅವನ ನಗುವನ್ನು ಗಮನಿಸಿ ಅವಳನ್ನು ನೋಡಿ ಯಾಕೋ ನಗ್ತಾ ಇದ್ದೀಯಾ ಅಂತ ಗದರಿದ ತಾತನತ್ತ ಕತ್ತು ಹೊರಳಿಸಿ, ಗನ್, ಚೂರಿ ಹಿಡಿದು ಕೊಲೆ, ಬ್ಲ್ಯಾಕ್ ಮೇಲ್, ಹಣ ವಸೂಲಿ ಮಾಡುತ್ತಿದ್ದವಳ ಕೈಗೆ ಫೈಲು, ಪೆನ್ನು ಕೊಟ್ಟು ರೆಸಾರ್ಟ್ ಮ್ಯಾನೇಜ್ ಮಾಡೋಕೆ ಹೇಳ್ತಿದ್ದೀರಾ. ಹಲೋ ರೌಡಿ ಬೇಬಿ, ಇಲ್ಲಿ ನಿಮ್ಮ ತಲೆಗೆ ಮಾತ್ರ ಕೆಲಸ ಕೊಡಿ, ಕೈ ಕಾಲಿಗೆ ಕೆಲಸ ಕೊಟ್ಟರೂ ಗಿರಿಧಾಮವನ್ನು ಬರಿಧಾಮ ಮಾಡಬೇಡಿ ಅನ್ನುತ್ತಾ ಅಲ್ಲಿಂದ ಹೊರಟವನು ತಿರುಗಿ, ನೀನು ನಿಂತಿರೋ ಜಾಗ ನನ್ನ ಡ್ಯಾಡ್ ಮತ್ತು ಮಮ್ಮಿಯ ಕನಸು,
ಇಲ್ಲಿ ಒಂದು ಪುಟ್ಟ ವಸ್ತುವಿಗೂ ನಿನ್ನಿಂದ ಹರ್ಟ್ ಆದರೆ ಆ ದಿನ ನಿನ್ನಪ್ಪನ ಜಾಗದಲ್ಲಿ ನಾನಿರ್ತೀನಿ, ನನ್ನಪ್ಪ ಇದ್ದ ಜಾಗದಲ್ಲಿ ನೀನಿರ್ತೀಯ. ಅಂದು ನಿನ್ನಪ್ಪನ ಗುರಿ ಮಿಸ್ ಆದ ಹಾಗೆ ನನ್ನ ಗುರಿ ಮಿಸ್ ಆಗೋಲ್ಲ. ಸೊ ಬಿ ಕೇರ್ಫುಲ್ ಎಂದು ಗಂಭೀರವಾಗಿ ಹೇಳಿ ಅವನ ಕ್ಯಾಬಿನ್ ಒಳಗಡೆ ಹೋದರೆ, ದಿತ್ಯಾಳತ್ತ ನಡೆದ ಗಂಗಾಧರ್, ಮಾವ ನಿನ್ನ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೋತೀಯ ಅಂದ್ಕೊಂಡಿದ್ದೀನಿ. ಕೆಲಸದ ವಿಷಯದಲ್ಲಿ ಅದೇನೇ ಡೌಟ್ ಅಥವಾ ಸಲಹೆ ಸಹಾಯ ಬೇಕಾದರೆ ಬಾಲಕೃಷ್ಣನಲ್ಲಿ ಕೇಳು. ಗುಡ್ ಲಕ್ ಎಂದವರು ಅವಳನ್ನು ಮೀಟಿಂಗ್ ಹಾಲತ್ತ ಕರೆದುಕೊಂಡು ಹೊರಟರು. ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಹಾಲಲ್ಲಿ ಎಲ್ಲ ಸೇರಿದ್ದರು. ಜೀವ ಆಗಮಿಸಿದ ಬಳಿಕ ಗಂಗಾಧರ್ ಮಾತು ಶುರು ಮಾಡಿ, 2 ವಾರಗಳ ಹಿಂದೆ ನಡೆದ ಕಾರ್ ಆಕ್ಸಿಡೆಂಟಲ್ಲಿ ಜಯಕರ್ ಬೆನ್ನು ಮೂಳೆಗೆ ಬಲವಾಗಿ ಏಟಾದ ಕಾರಣ ಅವರಿಗೆ 3 ತಿಂಗಳು ಬೆಡ್ ರೆಸ್ಟ್ ಹೇಳಿರುವುದರಿಂದ ಅವರ ಜಾಗಕ್ಕೆ ದಿತ್ಯ ಆಯ್ಕೆ ಆಗಿದ್ದಾಳೆ ಎನ್ನುವುದರ ಜೊತೆ ಅವಳ ಕಿರು ಪರಿಚಯ ನೀಡಿದರು. ಎಲ್ಲರಿಗೂ ವಿಶ್ ಮಾಡಿದ ದಿತ್ಯ ತನ್ನ ಕರ್ತವ್ಯ ಹಾಗೂ ಕೊಟ್ಟಿರುವ ಜವಾಬ್ದಾರಿ ನಿಭಾಯಿಸಲು ಎಲ್ಲರ ಸಹಾಯ ಸಹಕಾರ ಬೇಕೆಂದು ಹೇಳಿ ಮಾತು ಮುಗಿಸಿದರೆ, ಜೀವ ಹೆಸರಿಗಷ್ಟೇ ದಿತ್ಯಾಳನ್ನು ವೆಲ್ಕಮ್ ಮಾಡಿ ನಂತರ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಬಳಿ ಆಯಾಯ ವಿಭಾಗದ ಅಪ್ಡೇಟ್ ಪಡೆದು ಮೀಟಿಂಗ್ ಮುಗಿಸಿದನು. ದಿತ್ಯಾಳನ್ನು ಜಯಕರ್ ಕ್ಯಾಬಿನ್ ಒಳಗಡೆ ಕರೆದುಕೊಂಡು ಹೋದ ಗಂಗಾಧರ್ ಅವಳಿಗೆ ಮತ್ತೊಮ್ಮೆ ವಿಶ್ ಮಾಡಿ, ಜಯಕರನಿಗೆ ಆಕ್ಸಿಡೆಂಟ್ ಆಗಿ ಅವನಿರೋ ಸ್ಥಿತಿಯ ಬಗ್ಗೆ ತಿಳಿದಾಗ ತುಂಬ ಬೇಸರವಾಗಿತ್ತು. ಗಿರಿಧಾಮ ಈ ಒಂದು ಸ್ಥಾನಕ್ಕೆ ಬರಲು ಅವನ ಪರಿಶ್ರಮ ತುಂಬ ಇದೆ. ಅಂಥವನ ಸ್ಥಾನಕ್ಕೆ ಯಾರನ್ನು ಕೂರಿಸಲು ನಮಗೆ ಇಷ್ಟವಿರಲಿಲ್ಲ. ಆದರೆ ದಿನ ಕಳೆದಂತೆ ವರ್ಕ್ ಲೋಡ್ ಹೆಚ್ಚಿದಾಗ ಅವನ ಅನುಪಸ್ಥಿತಿ ಕಾಡುವುದರ ಜೊತೆ ಗಿರಿಧಾಮಕ್ಕೆ ಹೊಸ ಮ್ಯಾನೇಜರಿನ ಹುಡುಕಾಟದಲ್ಲಿದ್ದಾಗ ಮಾವ ನಿನ್ನ ಹೆಸರನ್ನು ಹೇಳಿದ್ದರು. ಮೊದಲಿಗೆ ನಾನು ಮಗ ಇಬ್ಬರು ಮಾವನ ನಿರ್ಧಾರಕ್ಕೆ ಒಪ್ಪಿರಲಿಲ್ಲ. ಆದರೆ ಆ ಜಾಗಕ್ಕೆ ಸರಿಯಾದ ವ್ಯಕ್ತಿ ಸಿಗದ ಕಾರಣ ಮಾವನ ಮಾತಿಗೆ ಒಪ್ಪಿ ನಿನಗೊಂದು ಅವಕಾಶ ಕೊಟ್ಟಿದ್ದೇನೆ. ಐ ಹೋಪ್ ನಾನು ನಿನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸ್ಕೋತೀಯಾ ಎಂದು ಅಲ್ಲಿಂದ ಹೊರಗಡೆ ನಡೆದರೆ, ಅಲ್ಲೇ ಇದ್ದ ದಿನಕರ್ ಬಳಿ ನಡೆದ ದಿತ್ಯ, ತಾತ ಆಗಲೇ ಹೇಳಿದೆ, ಇಷ್ಟೊಂದು ದೊಡ್ಡ ಜವಾಬ್ದಾರಿ ನನಗೆ ಬೇಡವಿತ್ತು. ಈ ಮಾವ ಆದರೂ ಓಕೆ, ಆದರೆ ಅವರ ಮಗ ಅಂತ ಬೇಸರದಲ್ಲಿ ನುಡಿದವಳ ತಲೆ ಸವರಿ, ಅಂಜಲಿ ವಿಷಯ ನಿನಗೆ ಗೊತ್ತೇ ಇದೆ. ಅದರಿಂದ ಜೀವ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಿದ್ದಾನೆ ಅಷ್ಟೇ. ಈ ಕ್ಷಣದಿಂದ ಅವರೆಲ್ಲರ ನಂಬಿಕೆ ಪ್ರೀತಿ ಗಳಿಸೋದು ನಿನ್ನ ಕೈಯಲ್ಲಿದೆ. ಗಿವ್ ಯುವರ್ ಬೆಸ್ಟ್ ದಿತ್ಯ ಅಂತ ಅವಳ ತಲೆ ಸವರಿ, ನೀನು ಈ ಜಾಗದಲ್ಲಿ ಕೂರಬೇಕೆಂದು ನಿನ್ನಪ್ಪ ದಿನೇಶ್ ನಿನ್ನನ್ನು ಕೆನಡಾಕ್ಕೆ ಕಳುಹಿಸಿ ಓದಿಸಿದ. ಓದು ಮುಗಿಸಿ ಬಂದ ನೀನು ಅಪ್ಪನ ತಾಳಕ್ಕೆ ಕುಣಿಯುತ್ತಾ ಗಿರಿಧಾಮದೊಳಗಡೆ ಕಾಲಿಡಲು ತುಂಬ ಸರ್ಕಸ್ ಮಾಡಿದೆ. ಆದರೆ ಕ್ಷಣದಲ್ಲಿ ಎಲ್ಲ ಬದಲಾಯಿತು. ನಿನ್ನಪ್ಪನ ಜೊತೆ ನಿನ್ನೊಳಗಡೆ ಅವನು ತುಂಬಿದ ದ್ವೇಷ, ಅಸೂಯೆ ಕೂಡ ಅವನ ಹಿಂದೆಯೇ ಹೋಯಿತು. ನೀನು ಎಲ್ಲ ವ್ಯಾಮೋಹ ಮರೆತು ಸಾಮಾನ್ಯರಂತೆ ಜೀವನ ಮಾಡಲು ಶುರು ಮಾಡಿದೆ. ಆದರೆ ಮೇಲಿರುವವನ ಆಟ ನೋಡು, ನಿನ್ನನ್ನು ವಾಪಸ್ಸು ಗಿರಿಧಾಮಕ್ಕೆ ತಂದು ಕೂರಿಸಿದ್ದಾನೆ. ಅಂದು ಗಂಗು ಜಯಕರ್ ಬಗ್ಗೆ ಹೇಳಿದಾಗ ನನ್ನ ತಲೆಯಲ್ಲಿ ನಿನ್ನ ಹೆಸರು ಹೇಗೆ ಸುಳಿಯುತ್ತೋ ಆ ಮೇಲಿರುವವನಿಗೆ ಗೊತ್ತು. ಬಹುಶಃ ನಿನ್ನ ಜೊತೆ ನಿನ್ನವರಿಂದ ಆದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಮೇಲಿರುವವನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೋ ಏನೋ. ಅಥವಾ ನಿನಗೆ ಅಜ್ಜ, ಅತ್ತೆ, ಮಾವ, ದೊಡ್ಡಮ್ಮ, ಅಕ್ಕ, ತಂಗಿ ಎಲ್ಲ ಇದ್ದರೂ ನಿನ್ನಪ್ಪನ ಬುದ್ಧಿಯಿಂದ ಈ ಕ್ಷಣ ಅನಾಥೆಯಂತೆ ಬದುಕುತ್ತಿದ್ದೀಯ. ನಿನಗೆ ಮತ್ತೊಮ್ಮೆ ಆ ಸಂಬಂಧಗಳ ಮಮತೆ ವಾತ್ಸಲ್ಯ ಸಿಗಬೇಕೆಂದು ನಮ್ಮ ನಡುವೆ ನಿನ್ನನ್ನು ಕರೆಸಿದ್ದಾನೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಗಿರಿಧಾಮ ಹಾಗೂ ಗಂಗಾಧರ್ ಬಗ್ಗೆ ಆಗಲೇ ನಿನಗೆ ಎಲ್ಲವನ್ನ ಹೇಳಿದ್ದೇನೆ. ಗುಡ್ ಲಕ್ ದಿತ್ಯ ಎಂದವರ ಮಾತು ಕೇಳಿ ಅವರ ಕಂಗಳು ತುಂಬಿದ್ದವು. ಅವರು ಹೊರ ಹೋಗಿದ್ದನ್ನು ನೋಡುತ್ತಾ ಹಾಗೆಯೇ ನಿಂತವಳು ಪೂರ್ತಿ ಕ್ಯಾಬಿನನ್ನು ಒಮ್ಮೆ ದಿಟ್ಟಿಸುತ್ತಿರುವಾಗ ಈಗಷ್ಟೇ ತಾತ ಹೇಳಿದ ಮಾತುಗಳು ನೆನಪಾದವು. ಹೌದಲ್ವಾ, ಜಯಕರ್ ಅಂಕಲ್ ಪ್ಲೇಸಲ್ಲಿ ನಾನಿರಬೇಕು ಅಂತ ಡ್ಯಾಡ್ ಜೊತೆ ಸೇರಿ ಅದೇನೆಲ್ಲ ಪ್ಲ್ಯಾನ್ ಮಾಡಿದೆ. ಆದರೆ ಆದದ್ದೇ ಬೇರೆ. ಈಗ ಯಾವ ಪ್ಲ್ಯಾನ್ ಪ್ರಯತ್ನ ಕೂಡ ಮಾಡದೆ ಅವರ ಜಾಗ ನನಗೆ ಸಿಕ್ಕಿದೆ. ಯಾರು ಬೇಡವೆಂದು ನನ್ನದೇ ಪುಟ್ಟ ಪ್ರಪಂಚದಲ್ಲಿದ್ದರೆ ಈಗ ಪುನಃ ನನ್ನವರ ನಡುವೆ ತಂದು ಬಿಟ್ಟಿದೆ. ಈ ತಾತ ಹೇಳ್ದಂಗೆ ನನಗೆ ಅವರೆಲ್ಲರ ಪ್ರೀತಿ ವಾತ್ಸಲ್ಯ ಪುನಃ ಸಿಗುತ್ತಾ ಎಂದುಕೊಂಡವಳಿಗೆ ಜೀವ ಕೋಪ ನೆನಪಾಗಿ ಶುಷ್ಕವಾಗಿ ನಕ್ಕವಳು
ತಲೆಕೊಡವಿ ಅವಳಿಗೆ ಕೊಟ್ಟ ಟ್ಯಾಬ್ ಓಪನ್ ಮಾಡಿ ಕೆಲಸದತ್ತ ಗಮನ ಹರಿಸಿದಳು. ಮಧ್ಯಾಹ್ನ ಊಟ ಮುಗಿಸಿ ಬಾಲಕೃಷ್ಣ ಇದ್ದಲ್ಲಿಗೆ ಬಂದ ಐಶ್ವರ್ಯ ಕೆಲಸದ ಬಗ್ಗೆ ಮಾತನಾಡಿ ದೂರದಿಂದ ತಮ್ಮತ್ತಲೇ ಬರುತ್ತಿರುವ ಜೀವನನ್ನು ಗಮನಿಸಿ, ಬಾಲ, ಗಿರಿಧಾಮ ವೆಬ್ಸೈಟಲ್ಲಿ ದಿತ್ಯ ಗಿರಿಧಾಮ ಜಾಯಿನ್ ಆಗಿರೋದರ ಬಗ್ಗೆ ಅಪ್ಡೇಟ್ ಆಗಿದೆಯಾ ಅಂತ ತುಸು ಧ್ವನಿ ಏರಿಸಿ ಕೇಳಿದರೆ, ಲೇ, ಅದನ್ಯಾಕೆ ಕಿರುಚುತ್ತಾ ಕೇಳಿದ್ದೀಯಾ, ನಿಧಾನವಾಗಿ ಕೇಳು ಎಂದವನ ಕೈರಟ್ಟೆಗೆ ತಿವಿದು ಜೀವ ತಮ್ಮತ್ತ ಬರುತ್ತಿರುವುದನ್ನು ನೋಡಲು ಹೇಳಿದಳು. ಹೋ ಶಿಟ್, ಅಪ್ಡೇಟ್ ಮಾಡಿಲ್ಲ, ವೆಯ್ಟ್ 1 ಮಿನಿಟ್ ಅಂತ ನಿಧಾನಕ್ಕೆ ಗೊಣಗಿ ಟೆಕ್ನಿಕಲ್ ಟೀಮ್ಗೆ ಕರೆ ಮಾಡಲು ಶುರು ಮಾಡಿದರೆ, ಅಪ್ಡೇಟ್ ಮಾಡಿದ್ಯಾ? ಹಾಗಾದರೆ ಅಂಜು ಖಂಡಿತ ಅದನ್ನು ನೋಡಿ ಹುರ್ಕೊಂಡು ನನಗೆ ಅಥವಾ ನಿನಗೆ ಕಾಲ್ ಮಾಡ್ತಾಳೆ ನೋಡು ಎಂದವಳ ಧ್ವನಿ ಅವರನ್ನ ದಾಟಿ ಹೋಗುತ್ತಿದ್ದ ಜೀವ ಕಿವಿಗೆ ಬಿದ್ದು ಹೆಜ್ಜೆ ನಿಧಾನಿಸಿದನು. ಏ ಸುಮ್ನಿರು, ಅಂಜು ಅಲ್ಲಿಗೆ ಹೋಗಿ 3 ತಿಂಗಳಾದರೂ ನಮಗೊಂದು ಕಾಲ್ ಮಾಡಿಲ್ಲ. ಅಂಥದ್ರಲ್ಲಿ ಈ ವಿಷಯಕ್ಕೆ ನೋ ವೇ, ನಿನಗೆಲ್ಲೋ ಭ್ರಮೆ ಅಂತ ಗೆಳತಿಯ ಮೇಲಿನ ಅಸಮಾಧಾನ ಹೊರ ಹಾಕಿದರೆ, ಅಂಜು ಫ್ರೆಂಡ್ ಚರಣ್ ಹೇಳ್ತಾ ಇದ್ದ, ಅವಳು ಮನೆಯಲ್ಲಿರುವಷ್ಟು ಹೊತ್ತು ಅವಳ ಕೈಲೊಂದು ಟ್ಯಾಬ್ ಇರುತ್ತಂತೆ. ಅದರಲ್ಲಿ ಗಿರಿಧಾಮದ ಬಗ್ಗೆ ಪ್ರತಿ ದಿನ ಚೆಕ್ ಮಾಡ್ತಾ ಇರ್ತಾಳಂತೆ ಅಂತ ಇನ್ನಷ್ಟು ಧ್ವನಿ ಏರಿಸಿ ಹೇಳಿ ಓರೆ ನೋಟದಲ್ಲಿ ಜೀವನನ್ನ ನೋಡಿದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.